ಇವಾಗ ಬಂದ್ಬಿಟ್ಟು ನಾವು ಶಿವ ಕಾರ್ಸ್ ಅಲ್ಲಿ ಇದೀವಿ ಸರ್. ಕರ್ನಾಟಕ ಜನತೆ ಕೈ ಮುಗಿಬೇಕು ಸರ್. ಓಕೆ, ತುಂಬಾ ಹೆಲ್ಪ್, ನಮ್ಗೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ಶಿವ ಕಾರ್ಸ್ ಚೆನ್ನಾಗಿ ನಡೆಸ್ತಾ ಇದಾರೆ. ಓಕೆ, ಒಳ್ಳೆ ವೆಹಿಕಲ್ ತಗೊಂಡ್ ಹೋಗ್ತಾ ಇದಾರೆ. ನಾವು ಅವರಿಗೆ ಹಂಗೆ ಸ್ಪಂದಿಸ್ತಾ ಇದೀವಿ. ನಮ್ ಶೋರೂಮ್ ಅಲ್ಲಿ ಒಳ್ಳೆ ವೆಹಿಕಲ್ ಮಾರ ಸರ್. ನಾವು ಲೋ ಮೈಲೇಜ್ ವೆಹಿಕಲ್, ವೈಟ್ ಬೋರ್ಡ್ ಆಗ್ಲಿ, ಯೆಲ್ಲೋ ಬೋರ್ಡ್ ಆಗ್ಲಿ, ಶಿವ ಕಾರ್ಸ್ ಅಲ್ಲಿ ಜಿನಿಯನ್ ವೆಹಿಕಲ್, ಜಿನಿಯನ್ ಕಿಲೋಮೀಟರ್ ವೆಹಿಕಲ್ ಸೇಲ್ ಮಾಡ್ತೀವಿ ಸರ್ ನಾವು. ಬ್ರ್ಯಾಂಡ್ ನ್ಯೂ ಟೊಯೋಟಾ ಇನೋವಾ ಕೂಡ ಸಿಗುತ್ತೆ ನಿಮಗೆ. ಇನೋವಾ ಕ್ರಿಸ್ಟಾ ಇದು ಬಂದ್ಬಿಟ್ಟು 23 ಮಾಡಲು ಅಂಡ್ 25 ಮಾಡಲು ವ್ಯಾಗನರ್ ಕೂಡ ಸಿಗುತ್ತೆ. ಕಡಿಮೆ ಹೊಡಿರುವಂತ ಈಕೋ ಕೂಡ ಸಿಗುತ್ತೆ ನಿಮಗೆ. ಸರ್, ಇವಾಗ ಟೋಟಲ್ ನಿಮ್ ಶೋರೂಮ್ ಅಲ್ಲಿ ಎಷ್ಟು ವೆಹಿಕಲ್ಸ್ ಇದೆ ಸರ್? ಈಗ ಪ್ರೆಸೆಂಟ್ ಇಲ್ಲಿ ಒಂದು 15 ವೆಹಿಕಲ್ ಇದೆ. ಓಕೆ, ವ್ಯಾಗನರ್ 100 ವೆಹಿಕಲ್ ಇದೆ. 100 ವೆಹಿಕಲ್ ಇದೆ. 24 ಮಾಡಲ್. ಓಕೆ ಓಕೆ, ನಿಮ್ಗೆ ಆಲ್ಮೋಸ್ಟ್ ಅಲ್ಲೂ 5,25,000 ನೆಗೆಷಿಬಲ್ ಕೊಡ್ತೀವಿ. ಓಕೆ, ಒಂದು 60,000 to 70,000, 80, 1 lakh ಒಳಗಡೆ ಡೌನ್ ಪೇಮೆಂಟ್ ಇದ್ರೆ ಲೋನ್ ಮಾಡಿಸ್ಕೊಳ್ಳೋಣ ಸರ್. ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಮೇಲೆ 25 ಮಾಡಲ್ ಯೆಲ್ಲೋ ಬೋರ್ಡ್ ಡೀಸರ್ ಇದೆ. ಓಕೆ, ಆಮೇಲೆ ಈಕೋ ಬಂದು 4 ವೆಹಿಕಲ್ ಇದೆ, ವೈಟ್ ಬೋರ್ಡ್. ಓಕೆ, ವ್ಯಾಗನರ್ 5 ವೆಹಿಕಲ್ ಇದೆ. ಓಕೆ, ಸ್ವಿಫ್ಟ್ ಒಂದಿದೆ. ಓಕೆ, ಆಮೇಲೆ ಬಲೆನೋ, ಗ್ಲಾಂಜಾ ಎಸ್ ಒಂದು ವೆಹಿಕಲ್ ಇದೆ. ಇಷ್ಟು ವೆಹಿಕಲ್ ನಮ್ಮ ಹತ್ರ. ಡ್ರೈವರ್ ಒಂದಿದೆ, 25 ಮಾಡಲ್. ಅದು 7 ಸೀಟರ್ ವೆಹಿಕಲ್, 5,500 ಓಡಿದೆ ಸರ್ ಅದು. ಸರ್, ಇವಾಗ ಶಿವ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಿಮ್ಗೆ ನಾಯಂಡಹಳ್ಳಿಯಿಂದ ಬನಶಂಕರಿ ರೋಡ್ ಇಂದ ಗಿರಿನಗರಕ್ಕೆ ಹೋಗೋ ರಸ್ತೆ ಇದೆ ನಿಮ್ಗೆ. ವೀರಭದ್ರ ನಗರ ಸಿಗ್ನಲ್ ಅಂತ ಎಂಟ್ರಿ. ಓಕೆ, ಆ ಎಂಟ್ರಿ ರಸ್ತೆಯಲ್ಲಿ ನಿಮ್ಗೆ ಕೆಬ್ಬೆ ಮುನೇಶ್ವರ ನಾಯಂಡಹಳ್ಳಿ ಇದು ಬರುತ್ತಲ್ಲ ಸರ್? ಕೆಬ್ಬೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಕೆಬ್ಬೆ ಮುನೇಶ್ವರಿ ಟೆಂಪಲ್ ಓಕೆ ಓಕೆ, ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೈಸ್ ರೋಡ್ ನಿಯರ್ ಸಿಗುತ್ತೆ ನಿಮ್ಗೆ. ಓಕೆ ಓಕೆ. ಈ ಕಡೆ ಬಂದ್ರೆ ನಿಮ್ಗೆ ಅವಲಹಳ್ಳಿ ಬಿಡಿಯ ಪಾರ್ಕ್ ನಿಯರ್. ಓಕೆ, ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಶಿವ ಕಾರ್ಸ್ ಅಲ್ಲಿ ಇದೀವಿ. ಸರ್, ಕರ್ನಾಟಕ ಜನತೆ ಕೈ ಮುಗಿಬೇಕು ಸರ್. ಓಕೆ, ತುಂಬಾ ಹೆಲ್ಪ್, ನಮ್ಗೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ಶಿವ ಕಾರ್ಸ್ ಚೆನ್ನಾಗಿ ನಡೆಸ್ತಾ ಇದಾರೆ. ಓಕೆ, ಒಳ್ಳೆ ವೆಹಿಕಲ್ ತಗೊಂಡ್ ಹೋಗ್ತಾ ಇದಾರೆ. ನಾವು ಅವರಿಗೆ ಹಂಗೆ ಸ್ಪಂದಿಸ್ತಾ ಇದೀವಿ. ನಮ್ ಶೋರೂಮ್ ಅಲ್ಲಿ ಒಳ್ಳೆ ವೆಹಿಕಲ್ ಮಾರ ಸರ್. ನಾವು ಲೋ ಮೈಲೇಜ್ ವೆಹಿಕಲ್, ವೈಟ್ ಬೋರ್ಡ್ ಆಗ್ಲಿ, ಯೆಲ್ಲೋ ಬೋರ್ಡ್ ಆಗ್ಲಿ, ಶಿವ ಕಾರ್ಸ್ ಅಲ್ಲಿ ಜಿನಿಯನ್ ವೆಹಿಕಲ್, ಜಿನಿಯನ್ ಕಿಲೋಮೀಟರ್ ವೆಹಿಕಲ್ ಸೇಲ್ ಮಾಡ್ತೀವಿ ಸರ್ ನಾವು. ಓಕೆ. ಸೊ ನೋಡ್ತಾ ಇರ್ಬೋದು, ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ವೈಟ್ ಬೋರ್ಡ್ ಸಿಗುತ್ತೆ ಅಂಡ್ ಯೆಲ್ಲೋ ಬೋರ್ಡ್ ಕೂಡ ಸಿಗುತ್ತೆ ನಿಮ್ಗೆ. ಈ ತರ ಬ್ರ್ಯಾಂಡ್ ನ್ಯೂ ಟೊಯೋಟಾ ಇನೋವಾ ಕೂಡ ಸಿಗುತ್ತೆ ನಿಮ್ಗೆ. ಇನೋವಾ ಕ್ರಿಸ್ಟಾ ಇದು ಬಂದ್ಬಿಟ್ಟು 23 ಮಾಡಲು ಅಂಡ್ 25 ಮಾಡಲು ವ್ಯಾಗನರ್ ಕೂಡ ಸಿಗುತ್ತೆ. ಕಡಿಮೆ ಹೊಡಿರುವಂತ ಈಕೋ ಕೂಡ ಸಿಗುತ್ತೆ ನಿಮ್ಗೆ. ಸರ್, ಇವಾಗ ಟೋಟಲ್ ನಿಮ್ ಶೋರೂಮ್ ಅಲ್ಲಿ ಎಷ್ಟು ವೆಹಿಕಲ್ಸ್ ಇದೆ ಸರ್? ಈಗ ಪ್ರೆಸೆಂಟ್ ಇಲ್ಲಿ ಒಂದು 15 ವೆಹಿಕಲ್ ಇದೆ. ಓಕೆ, ವ್ಯಾಗನರ್ 100 ವೆಹಿಕಲ್ ಇದೆ. 100 ವೆಹಿಕಲ್ ಇದೆ. 24 ಮಾಡಲ್. ಓಕೆ ಓಕೆ, ನಿಮ್ಗೆ ಆಲ್ಮೋಸ್ಟ್ ಅಲ್ಲೂ 5,25,000 ನೆಗೆಷಿಬಲ್ ಕೊಡ್ತೀವಿ. ಓಕೆ, ಒಂದು 60,000 to 70,000, 80, 1 lakh ಒಳಗಡೆ ಡೌನ್ ಪೇಮೆಂಟ್ ಇದ್ರೆ ಲೋನ್ ಮಾಡಿಸ್ಕೊಳ್ಳೋಣ ಸರ್. ಮಿಕ್ಕಿದೆಲ್ಲ ಆರಾಮಾಗಿ ಲೋನ್. ಆಮೇಲೆ 25 ಮಾಡಲ್ ಯೆಲ್ಲೋ ಬೋರ್ಡ್ ಡೀಸರ್ ಇದೆ. ಓಕೆ, ಆಮೇಲೆ ಈಕೋ ಬಂದು 4 ವೆಹಿಕಲ್ ಇದೆ, ವೈಟ್ ಬೋರ್ಡ್. ಓಕೆ, ವ್ಯಾಗನರ್ 5 ವೆಹಿಕಲ್ ಇದೆ. ಓಕೆ, ಸ್ವಿಫ್ಟ್ ಒಂದಿದೆ. ಓಕೆ, ಆಮೇಲೆ ಗ್ಲಾಂಜಾ ಎಸ್ ಒಂದು ವೆಹಿಕಲ್ ಇದೆ. ಇಷ್ಟು ವೆಹಿಕಲ್ ನಮ್ಮ ಹತ್ರ. ಡ್ರೈವರ್ ಒಂದಿದೆ, 25 ಮಾಡಲ್. ಅದು 7 ಸೀಟರ್ ವೆಹಿಕಲ್, 5,500 ಓಡಿದೆ ಸರ್ ಅದು. ಸರ್, ಇವಾಗ ಶಿವ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಿಮ್ಗೆ ನಾಯಂಡಹಳ್ಳಿಯಿಂದ ಬನಶಂಕರಿ ರೋಡ್ ಇಂದ ಗಿರಿನಗರಕ್ಕೆ ಹೋಗೋ ರಸ್ತೆ ಇದೆ ನಿಮ್ಗೆ. ವೀರಭದ್ರ ನಗರ ಸಿಗ್ನಲ್ ಅಂತ ಎಂಟ್ರಿ. ಓಕೆ, ಆ ಎಂಟ್ರಿ ರಸ್ತೆಯಲ್ಲಿ ನಿಮ್ಗೆ ಕೆಬ್ಬೆ ಮುನೇಶ್ವರ ನಾಯಂಡಹಳ್ಳಿ ಇದು ಬರುತ್ತಲ್ಲ ಸರ್? ಕೆಬ್ಬೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಕೆಬ್ಬೆ ಮುನೇಶ್ವರಿ ಟೆಂಪಲ್ ಓಕೆ ಓಕೆ, ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೈಸ್ ರೋಡ್ ನಿಯರ್ ಸಿಗುತ್ತೆ ನಿಮ್ಗೆ. ಓಕೆ ಓಕೆ. ಈ ಕಡೆ ಬಂದ್ರೆ ನಿಮ್ಗೆ ಅವಲಹಳ್ಳಿ ಬಿಡಿಯ ಪಾರ್ಕ್ ನಿಯರ್. ಓಕೆ, ಅವಲಹಳ್ಳಿ ಬಿಡಿಯ ಪಾರ್ಕ್ ರಸ್ತೆ ಇದು. ಇದು ತುಂಬಾ ಈಸಿ ಲೊಕೇಶನ್. ಈ ಕಡೆ ನಾಯಂಡಹಳ್ಳಿ ಕಡೆಯಿಂದ ಬಂದ್ರೆ ನಿಮ್ಗೆ ಈಸಿ ಲೊಕೇಶನ್. ಅಂಡ್ ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಆಂಬುಲೆನ್ಸ್ ಗಾಡಿ ರೆಡಿ ಆಗಿದೆ ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಹೇಳುತ್ತಲ್ಲ ಸರ್, 575, 550 ಕೊಡ್ತೀನಿ. 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಅದನ್ನು ಹಾಸ್ಪಿಟ್ಲ್ ಪರ್ಪಸ್. ಆಮೇಲೆ ಅನಾಥಾಶ್ರಮಕ್ಕೆ ಬಂದ್ರೆ ಒಂದ್ ಸ್ವಲ್ಪ 10,000 ನೆಗೆಷಿಬಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಆ ಕಡೆ ಈ ಕಡೆ ಪಕ್ಕ ಅಂದ್ರೆ ಕೊಟ್ಬಿಡ್ತೀನಿ ಸರ್, ಕೊಟ್ಬಿಡ್ತೀನಿ. ಸೊ ಗಾಡಿ ಮಾತ್ರ ಸಕ್ಕದಾಗಿದೆ. ಆಮೇಲೆ ಪೆಟ್ರೋಲ್ ಪ್ಲಸ್ CNG ವೆಹಿಕಲ್ ಸರ್ ಇದು. ಆಂಬುಲೆನ್ಸ್ ಪೆಟ್ರೋಲ್ ಪ್ಲಸ್ CNG ವೆಹಿಕಲ್ ಸಿಗಲ್ಲ ನಿಮ್ಗೆ. ಪೆಟ್ರೋಲ್ ಪ್ಲಸ್ CNG, ಪೆಟ್ರೋಲ್ ಸಿಗುತ್ತೆ ನಿಮ್ಗೆ. ಓನ್ಲಿ ಪೆಟ್ರೋಲ್ ಸಿಗುತ್ತೆ. ಅಂಡ್ ಅದರಲ್ಲಿ ಒಂದು ಗ್ಲಾಂಜಾ ಟೊಯೋಟಾ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಗ್ಲಾಂಜಾ ಬಂದು 23 ಮಾಡಲ್ ಎಸ್ ವೇರಿಯಂಟ್. ಇದಕ್ಕೆ ಬಂದು ಸ್ಪೋರ್ಟ್ಸ್ ಲುಕ್ ರೆಡಿ ಮಾಡಿದ್ದಾರೆ ಸರ್ ಕಸ್ಟಮರ್. ಮಾಡಿಫೈ ಆಗಿರೋ ವೆಹಿಕಲ್ ಇದು. 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ವೆಹಿಕಲ್ ಅಲ್ಲಿ. ನಿಮ್ಗೆ ನೋಡಿ, ಮ್ಯಾಗ್ವಿಲ್ ಕಮ್ಮಿ ಅಂದ್ರೂ 50,000 ರೂಪಾಯಿ ಮ್ಯಾಗ್ವಿಲ್ ಹಾಕಿದ್ದಾರೆ ಕಸ್ಟಮರ್. 15 ಸೈಜ್ ಮ್ಯಾಗ್ವಿಲ್, ಅಡಿಷನಲ್ ಟೈರ್, ಜೊತೆಗೆ ಮಿರರ್ ಕವರ್, ಸ್ಕರ್ಟಿಂಗು, ಸ್ಪಾಯ್ಲರ್, ಡೋರ್ ಹ್ಯಾಂಡ್, ಲೆದರ್ ಸೀಟ್ ಕವರ್. ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಸರ್ ಈ ವೆಹಿಕಲ್ಗೆ. ಸರ್, ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 680 ಕೊಡ್ತೀನಿ ಸರ್. ಫೈನಲ್ 6,80,000 ಫೈನಲ್ ಆಗುತ್ತೆ.
ಅಂಡ್ ಅದೇ ತರ ವ್ಯಾಗ್ನರ್ ಹುಡ್ಕೋರ್ಗೆ ಒಂದ್ ಗಾಡಿ ರೆಡಿ ಆಗಿದೆ ಸೆಲ್ಗೆ. ಸರ್ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಮಾಡ್ಲಿ ಯಾವ್ದು ಇದು? ಸರ್ ವ್ಯಾಗನರ್ ಅಲ್ಲಿ ನಮ್ಮ ಐದು ವೆಹಿಕಲ್ ಅಲ್ಲಿ ಇದು ಒಂದು ವೆಹಿಕಲ್ CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ಇದು. ಓಕೆ. ಈ ವೆಹಿಕಲ್ ಬಂದು ನಿಮ್ ಕಂಪನಿಯಿಂದ ಪೆಟ್ರೋಲ್ ವಿತ್ CNG ಇರುತ್ತೆ. ಓಕೆ. ಈ ವೆಹಿಕಲ್ ಬಂದು 22 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಇದೆ, 55,000 ಕಿಲೋಮೀಟರ್ ರನ್ ಆಗಿದೆ, ಟೈರ್ ರಿಪ್ಲೇಸ್ ಆಗಿದೆ. ಈ ವೆಹಿಕಲ್ ಪ್ರೈಸ್ ಬಂದು 560 ಕೊಡ್ತೀನಿ ಸರ್ ನಾನು. ಬರೀ 5,60,000 ಪೆಟ್ರೋಲ್ ಪ್ಲಸ್ CNG ವೆಹಿಕಲ್ ಸರ್. ಓಕೆ. ಅಂಡ್ ಆಯ್ತು ಇನ್ನೂ ಒಂದು ಗಾಡಿ ರೆಡಿ ಆಗಿದೆ. ಸೇಮ್ ವೆಹಿಕಲ್, ಸೇಮ್ ಮಾಡಲ್, 22, 23 ರಿಜಿಸ್ಟ್ರೇಷನ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, 30,000 ರನ್ ಆಗಿರೋ ವೆಹಿಕಲ್. ಈ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸೇಮ್ 5,25,000 ಕೊಡ್ತೀನಿ ಸರ್ ಇದು. ಸೊ ನಿಮಗೆ ಎರಡು ಗಾಡಿಯಲ್ಲೂ ಕೂಡ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಗಾಡಿಗಳು ಮಾತ್ರ ಸಕ್ಕದಾಗಿದೆ. ಟೋಟಲ್ ವ್ಯಾಗನರ್ ಮಾತ್ರ 5 ವೆಹಿಕಲ್ಸ್ ರೆಡಿ ಆಗಿದೆ ನಿಮಗೆ ಶಿವ ಕಾರ್ಸ್ ಅಲ್ಲಿ. ಗಾಡಿ ನೋಡ್ತಾ ಇರ್ಬೋದು, 4 ಟೈರ್ ಕೂಡ ತುಂಬಾ ಬ್ರ್ಯಾಂಡ್ ನ್ಯೂ ಇದೆ. ಅಂಡ್ ಅದೇ ತರ ಟೊಯೋಟಾ ಇನೋವಾ ಕ್ರಿಸ್ಟಾ ಗಾಡಿ ರೆಡಿ ಆಗಿದೆ. ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸು. ಆಲ್ಮೋಸ್ಟ್ ನಿಮಗೆ ಇಷ್ಟು ಕಡಿಮೆ ಓಡಿರುವಂತ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ಇನೋವಾ ಕ್ರಿಸ್ಟಾನ ಕೊಡ್ತಿದ್ದಾರೆ ಸರ್. ನಿಮ್ಗೆ ಇನೋವಾ ಕ್ರಿಸ್ಟಾ ಬೇರೆ ಶೋರೂಮ್ ಅಲ್ಲಿ ಸಿಗುತ್ತೆ, ಮಿನಿಮಮ್ 1,00,000 ಕಿಲೋಮೀಟರ್ ರನ್ ಆಗಿರುತ್ತೆ. ನಮ್ಮ ಶೋರೂಮ್ ಅಲ್ಲಿ ಜಿನಿಯನ್ 31,000 ಓಡಿರೋ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಶೋರೂಮ್ ಅಲ್ಲಿ ಪ್ರೈಸ್ ಅಲ್ಲಿ ವೇರಿಯೇಷನ್ ಇರ್ಬೋದು ಅಷ್ಟೇ. ನಿಮ್ಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ 31,000 ಜಿನಿಯನ್ ಕಿಲೋಮೀಟರ್ ವ್ಯಾರಂಟಿ ಸಮೇತ ಕೊಡ್ತೀನಿ ಸರ್ ಅವ್ರಿಗೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಸಕ್ಕದಾಗಿದೆ, ನಿಮಗೆ ವಿತ್ ವ್ಯಾರಂಟಿ ಸಮೇತ ಕೊಡ್ತಿದ್ದಾರೆ. ತುಂಬಾ ಕಡಿಮೆ ಹೊಡಿರುವಂತ ಇನೋವಾ ಕ್ರಿಸ್ಟಾ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, 100% ಟ್ರ್ಯಾಕ್ ಇರುವಂತ ವೆಹಿಕಲ್ ನಿಮ್ಗೆ. ಸರ್ ಈ ಗಾಡಿಗೆ ಒಂದು 4.5 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ ಸರ್. ಆಲ್ಮೋಸ್ಟ್ ಮಾಡ್ಸೋಣ. 4.5 ಲಕ್ಷ ಡೌನ್ ಪೇಮೆಂಟ್, ಮಿಕ್ಕಿದ್ರೆ ಆರಾಮಾಗಿ ಲೋನ್ ಆಗುತ್ತೆ. ಯಾಕಂದ್ರೆ ಇದು 23 ಮಾಡಲು. ಸೊ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಒಂದು 3 ಲಕ್ಷಕ್ಕೂ ಆದ್ರೂ ಆಗುತ್ತೆ ಸರ್, ಆಗುತ್ತೆ. ಅಂಡ್ ಅದೇ ತರ ಇನ್ನೂ ಒಂದು ವ್ಯಾಗನರ್ ಗಾಡಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಇದು ಮಾಡ್ಲೇವ್ ಸರ್ ವ್ಯಾಗನರ್ 25 ಮಾಡ್ಲಾ? ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ತಾ ಇದೀರಾ ಸರ್? ಇದಕ್ಕೆ ಬಂದು 6 lakhs. 6 lakhs 25 ಮಾಡಲು 6 lakhs. VXI ವೇರಿಯಂಟ್ ಸರ್ ಇದು. ಸರ್ ಬರೀ ವ್ಯಾಗನರ್ ಮಾತ್ರ ಎಷ್ಟಿದೆ? ಎಲ್ಲೋ ಬೋರ್ಡ್ ಎಷ್ಟಿದೆ, ವೈಟ್ ಬೋರ್ಡ್ ಎಷ್ಟು? ಸರ್ ವೈಟ್ ಬೋರ್ಡ್ ಬಂದು ನಿಮ್ಗೆ 4 ವೆಹಿಕಲ್ ಇದೆ. ಓಕೆ. ಎಲ್ಲೋ ಬೋರ್ಡ್ ವೆಹಿಕಲ್ ಬಂದು ನಿಮ್ಗೆ 100 ವೆಹಿಕಲ್ ಇದೆ. 100 ವೆಹಿಕಲ್ ಇದೆ, ಎಲ್ಲೋ ಬೋರ್ಡ್ ಮಾತ್ರ. ಒಂದು ಮಾತ್ರ VXI. ಓಕೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ್ತೀರಾ? ಸರ್ ಇದಕ್ಕೆ 6 lakhs ಹೇಳ್ತಾ ಇದೀನಿ, 575 ಫೈನಲ್ ಕೊಡ್ತೀನಿ ಆ ಸರ್. ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇನ್ನೂ ಒಂದು ಇಕೋ ಸ್ಟಾರ್ ಗಾಡಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಸ್ಟಾರ್ ತರನೇ ಇದೆ ನಿಮ್ಗೆ. ಅಂಡ್ ಇದು ಯಾವ ಸರ್ ಮಾಡ್ಲಿದು? ಸರ್ 23 ಮಾಡಲ್. ಸರ್ ಈ ಗಾಡಿಗೆ ಏನ್ ಕೊಟ್ ಮಾಡ್ತೀರಾ? ಸರ್ ಇದಕ್ಕೆ 575. ಬರೀ 5,75,000. ರನ್ ಎಷ್ಟಾಗಿದೆ ಮಾಡ್ಲಿ? ಸರ್ 7,000 ರನ್ ಆಗಿದೆ. ಸಿಂಗಲ್ ಓನರಾ? ಸಿಂಗಲ್ ಓನರ್, 7 ಸೀಟರ್, ಏರ್ ಬ್ಯಾಗ್ ಕೂಡ ಬರುತ್ತೆ, ಡಬಲ್ ಏರ್ ಬ್ಯಾಗ್, 7 ಸೀಟರ್ ವೆಹಿಕಲ್, ಅನ್ಯೂಸ್ ಸ್ಟೆಪ್ನಿ ಇರೋ ವೆಹಿಕಲ್, ಪಾರ್ಕಿಂಗ್ ಗಾಡಿ ಬಂದು ಜಿನಿಯನ್ ಕಿಲೋಮೀಟರ್ ವೆಹಿಕಲ್. ಸರ್ ಇದಕ್ಕೆ 5,50,000 ಫೈನಲ್ ಕೊಡ್ತೀನಿ ಸರ್, ನಿಮ್ ಪೋರ್ಟಲ್ ಇಂದ ಬಂದ್ರೆ. ಸೊ ನಿಜವಾಗ್ಲೂ ಹೇಳಿದ್ರು ಕೂಡ ನಂಬಲ್ಲ ನೀವು. 1.6 ಬರೀ ಸ್ವಿಫ್ಟ್ ZXi ಗಾಡಿ ರೆಡಿ ಆಗಿದೆ. ಸೊ ನಾನೇ ಶಾಕ್ ಆಗ್ಬಿಟ್ಟೆ. ಬರೀ 1.6 ನಿಮ್ಗೆ ಪೆಟ್ರೋಲ್ ಗಾಡಿ ಎಲ್ಲೂ ಸಿಗದೇ ಇಲ್ಲ ಮಾರ್ಕೆಟ್ ಅಲ್ಲಿ. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೆಹಿಕಲ್ ಸರ್, ಇದು ಸ್ಪೋರ್ಟ್ಸ್ ಲುಕ್ ಸರ್. ಸ್ಪೋರ್ಟ್ಸ್ ವೆಹಿಕಲ್ ಇದು. 1.6 ಲೀಟರ್ ಬಂದು ಬಲೂನ್ ಬರುತ್ತೆ ಇಂಜಿನ್. ಹೌದೌದು. ಸ್ವಿಫ್ಟ್ ಅಲ್ಲಿ ನಾವು ಚಾಯ್ಸ್ ಮಾಡಿ ತಗೊಂಡಿದ್ದಾಗ ಮಾತ್ರ ಸಿಕ್ಕಿದೆ ಅಷ್ಟೇ. ಅವಾಗ 2007ನೇ ಇಸ್ವಿಲಿ ZXi ವೇರಿಯಂಟ್ ಇದು, ಸೆಕೆಂಡ್ ಓನರ್ ವೆಹಿಕಲ್. ಈ ವೆಹಿಕಲ್ ಬಂದು ಮ್ಯಾಗ್ವೆಲ್, ಬ್ಯಾಕ್ ವೈಪರ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೇರಿಂಗು, ಸೀಟ್ ಅಡ್ಜಸ್ಟಬಲ್, Z ಫೀಚರ್ಸ್ ಸಿಗೋ ವೆಹಿಕಲ್ ಸರ್ ಇದು. ಈ ವೆಹಿಕಲ್ ಬಂದು ನಾವು 2,60,000 ಹೇಳ್ತಾ ಇದೀವಿ. 2,25,000 ಫೈನಲ್ ಕೊಟ್ಬಿಡ್ತೀವಿ ಸರ್. ಇದು ಬರೀ 2,25,000ಗೆ ನಿಮ್ಗೆ 1.6 ಪೆಟ್ರೋಲ್ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಸೊ ಪವರ್ಫುಲ್ ಇಂಜನ್, ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ. ಅಂಡ್ ಗಾಡಿ ಸೂಪರ್ ಆಗಿದೆ. ಓನ್ಲಿ ಫುಲ್ ಕ್ಯಾಶ್ ಮಾತ್ರನೇ ಆಗುತ್ತೆ. ಅಂಡ್ ಅದೇ ತರ ಕಡಿಮೆ ಬಜೆಟ್ ನಿಮ್ಗೆ 7 ಸೀಟರ್ ವೆಹಿಕಲ್, ತುಂಬಾ ಕಡಿಮೆ ಓಡಿರುವಂತ ವೆಹಿಕಲ್ ರೆನಾಲ್ಟ್ ಗಾಡಿ ರೆಡಿ ಆಗಿದೆ. ಟ್ರೈಬರ್ ಇದು ಬಂದ್ಬಿಟ್ಟು 6+1 ಗಾಡಿ, ಪೆಟ್ರೋಲ್ ವೆಹಿಕಲ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್. ಅಂಡ್ ಸೆಕೆಂಡ್ ರೋ ಅಲ್ಲಿ ಕೂಡ ನಿಮ್ಗೆ ಆರಾಮಾಗಿ AC ಎಲ್ಲ ಬರುತ್ತೆ. ಇದು ಮಾಡ್ಲೇವಲ್ಲ ಸರ್? ಇದು ಸರ್ 25. ಸರ್ ಈ ಗಾಡಿಗೆ ಏನು ಹೇಳ್ತೀರಾ? ಸರ್ ಇದಕ್ಕೆ ಬಂದು 6,65,000 ಹೇಳ್ತೀವಿ. ಓಕೆ. ನಿಮ್ ಪೋರ್ಟಲ್ ಇಂದ ಬಂದ್ರೆ ಫೈನಲ್ ಡೆಡ್ ಲೈನ್ ರೇಟ್ 6 lakhs ಕೊಟ್ಬಿಡ್ತೀನಿ ಸರ್. ಸೊ ರೌಂಡ್ ಫಿಗರ್ 6 lakhsಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಗಾಡಿ ಮಾತ್ರ ಸಕ್ಕದಾಗಿದೆ. ಓನ್ಲಿ ನಿಮ್ಗೆ ನೋಡ್ತಾ ಇರ್ಬೋದು 55,000 ಕಿಲೋಮೀಟರ್ ಮಾತ್ರ. ಸರ್ ಮಿಸ್ಟೇಕ್ ಮಾಡಿದೀರಾ, 5,500. ಓ ಸಾರಿ, ಬರೀ 5,500 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ವೆಹಿಕಲ್. ಸೊ ಇಷ್ಟು ಕಡಿಮೆ ಹೊಡಿರುವಂತ ವೆಹಿಕಲ್ ನಿಮ್ಗೆ ಬರೀ ಮಾರ್ಕೆಟ್ ಅಲ್ಲಿ ಎಲ್ಲೂ ಹುಡುಕಿದ್ರೆ ಸಿಗದೇ ಇಲ್ಲ. ಅಂಡ್ ಇವನ್ ಸೆಕೆಂಡ್ ರೋ ಅಲ್ಲೂ ಕೂಡ ನೋಡ್ತಾ ಇರ್ಬೋದು, ಈ ತರ ನಿಮ್ಗೆ ಇಂಟಿ ಸ್ಪೇಸ್ ಮಾತ್ರ ಸಕ್ಕದಾಗಿದೆ. ನಿಮ್ಗೆ ಇಲ್ಲಿ AC ಕೂಡ ಬರುತ್ತೆ, ನಿಮ್ಗೆ ಸೈಡ್ ಮೋಲ್ಡಿಂಗ್ AC ಬರುತ್ತೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ. ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು? ಸರ್ ಒಳ್ಳೆ ಪ್ರೊಫೈಲ್ ಕೊಟ್ರೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಫುಲ್ ಲೋನ್ ಆಗುತ್ತೆ. ಒಳ್ಳೆ ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ 625. 6,25,000.
ಅಂಡ್ ಅದೇ ತರ ಸ್ವಿಫ್ಟ್ ಡಿಸೈರ್ ಆಪಲ್ ಕಟ್ CNG ಗಾಡಿ ಟೋಟಲ್ ನಿಮ್ಗೆ 5 to 6 ವೆಹಿಕಲ್ಸ್ ಇದೆ ಅಲ್ವಾ ಸರ್? ಹೌದು ಸರ್, ಎಲ್ಲ ಮಾಡಲ್ ಇದೆ ನನ್ನ ಹತ್ರ. ಓಕೆ 22 ಇದೆ, 23 ಇದೆ, 24 ಇದೆ, 25 ಇದೆ, 26 ಇದೆ. ಓಕೆ ಸರ್, ಈ ಗಾಡಿಗೆ ಏನು ಹೇಳ್ತೀರಾ? ಸರ್ ಇದಕ್ಕೆ 7 lakhs. 7 lakhs ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲ ಸರ್, ಫೈನಲ್ ಫೈನಲ್ ರೌಂಡ್ ಫಿಗರ್ 7 lakhs ಫೈನಲ್ 680 ಕೊಡ್ತೀನಿ ಸರ್. 680 ಫೈನಲ್, ನೋ ಬಾರ್ಗಿಂಗ್. ನೋ ಬಾರ್ಗಿನ್ ಸರ್. ಅಂಡ್ ಅದೇ ತರ ಇಲ್ಲೊಂದು ವ್ಯಾಗ್ನರ್ ಫುಲ್ ಟಾಪ್ ಎಂಡ್ ಗಾಡಿ ರೆಡಿ ಆಗಿದೆ. 1.2 ಲೀಟರ್ ZXi. ಓಕೆ, ಈಗ ಮಾಡಲು ಸರ್ ಇದು 2019 ಮಾಡಲ್ ಸರ್ ಇದು. ಓಕೆ, ಸಿಂಗಲ್ ಓನರ್, 35,000 ಕಿಲೋಮೀಟರ್ ರನ್ ಆಗಿರೋ ವೆಹಿಕಲ್. ನಿಮಗೆ ಈಟಿಂಗ್ ಗ್ಲಾಸ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಬಟನ್ ಬರುತ್ತೆ, ಮಿರರ್ ಅಡ್ಜಸ್ಟರ್, A to Z ಆಲ್ಮೋಸ್ಟ್ ಆಲ್ ಎಲ್ಲ ಫೀಚರ್ಸ್ ನಿಮ್ಗೆ ಬಂದ್ಬಿಡುತ್ತೆ ಸರ್. ಓಕೆ ಓಕೆ. ಈ ವೆಹಿಕಲ್ ಬಂದು 5 lakhs ಹೇಳ್ತಾ ಇದೀನಿ ಸರ್. ನಿಮ್ಮ ಪೋರ್ಟಲಿಂದ ಬಂದರೆ 460 ಫೈನಲ್ ಕೊಟ್ಬಿಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, ಕಲರ್ ಮಾತ್ರ ಪ್ರೀಮಿಯಂ ಆಗಿದೆ, ಗಾಡಿ ಮಾತ್ರ ಸಕ್ಕದಾಗಿದೆ. ಆಲ್ಮೋಸ್ಟ್ ಇಷ್ಟು ಕಡಿಮೆ ಹೊಡಿರುವಂತ ವೆಹಿಕಲ್, ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರುವಂತ ವ್ಯಾಗನರ್ ಸಿಗೋದೇ ಇಲ್ಲ ನಿಮ್ಗೆ. ಸರ್ ಇದು ಮಾಡಲ್ ಯಾವ್ದಿದು? ಸರ್ 22 ಮಾಡಲ್ಲ. ಓಕೆ, ಈ ಗಾಡಿಗೆ ಏನು ಹೇಳ್ತೀರಾ ಸರ್? ಸರ್ ಇದು ಮಂಗಳೂರು ವೆಹಿಕಲ್ K20. ಓಕೆ, ಉಡುಪಿ ವೆಹಿಕಲ್. ಗಾಡಿ ಬಂದು 50,000 ಕಿಲೋಮೀಟರ್ ರನ್ ಇದೆ, ಬ್ರ್ಯಾಂಡ್ ನ್ಯೂ 4 ಹೊಸ ಟೈರ್ ಇದೆ. ವೆಹಿಕಲ್ ಪ್ರೈಸ್ ಬಂದು 5,25,000 ಹೇಳ್ತೀನಿ. ಫೈನಲ್ ನಿಮ್ಮ ಪೋರ್ಟಲ್ ಇಂದ ಬಂದ್ರೆ 5 lakhs ಕೊಟ್ಬಿಡ್ತೀನಿ ಸರ್. 5 lakhs ರೌಂಡ್ ಫಿಗರ್ ಫೈನಲ್ ಫೈನಲ್ ಕೊಟ್ಬಿಡ್ತೀನಿ ಸರ್. VXi ವೇರಿಯಂಟ್ ಸರ್ ಇದು ವ್ಯಾಗನರು. ಸೊ ನೋಡ್ತಾ ಇರ್ಬೋದು, ಗಾಡಿ ಸಕ್ಕದಾಗಿದೆ. ಟೈರು ಕೂಡ ಜಾಸ್ತಿ ಯೂಸ್ ಆಗಿಲ್ಲ, ತುಂಬಾ ಕಡಿಮೆ ಹೊಡಿರುವಂತ ವೆಹಿಕಲ್. ಅದರಲ್ಲೂ ಕೂಡ VXi ವ್ಯಾಗನರ್ ಗಾಡಿ. ಸರ್ ಈ ಗಾಡಿಗೂ ಕೂಡ 1 lakh ಡೌನ್ ಪೇಮೆಂಟ್ ಆಗುತ್ತೆ ಸರ್. ಆಲ್ಮೋಸ್ಟ್ ಆರಾಮಾಗಿ ಲೋನ್ ಆಲ್ಮೋಸ್ಟ್ ಆಗುತ್ತೆ ಸರ್. ಸೊ 1 lakh ಅಂತಾನೆ ಅಲ್ಲ, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 80,000 ಇಂದನೂ ಆರಾಮಾಗಿ ಲೋನ್ ಆಗುತ್ತೆ. ಯಾವುದೇ ಗಾಡಿ ತಗೊಂಡ್ರು ವೈಟ್ ಬೋರ್ಡ್ ಗಾಡಿ. ಅಂಡ್ ಯೆಲ್ಲೋ ಬೋರ್ಡ್ ಗಾಡಿ ಆದ್ರೆ ನಿಮ್ಗೆ ಒಂದು 1.5-2.5-3 ಲಕ್ಷದಿಂದ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು ಗಿರಿನಗರ್. ಸರ್ ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ. ಸರ್ ಈಗ ನೀವು 9 to ಬನಶಂಕರಿ ಹೋಗ್ಬೇಕಾದ್ರೆ ವೀರಭದ್ರ ನಗರ ಸಿಗ್ನಲ್ ಅಂತ ಸಿಗುತ್ತೆ. Okay. ಮುಂಚೆ ಬ್ರಿಡ್ಜ್ ಇರಲಿಲ್ಲ, ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜ್ ಕೆಳಗಡೆ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಅವಲಹಳ್ಳಿ ಮೇನ್ ರೋಡ್ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ನಿಮ್ಗೆ. ಓಕೆ, ಅವಲಹಳ್ಳಿ ಮೇನ್ ರೋಡ್ ಅಲ್ಲಿ ಅನ್ನಪೂರ್ಣೇಶ್ವರ ಟೆಂಪಲ್ ನಿಯರ್ ಬಂದ್ರೆ ನಿಮ್ಗೆ ಕೆಬ್ಬೆ ಮುನೇಶ್ವರ ಟೆಂಪಲ್ ಅಂತ ಸಿಗುತ್ತೆ. ಓಕೆ, ಅನ್ನಪೂರ್ಣೇಶ್ವರ ಟೆಂಪಲ್ ಆದ ನಂತರ ಅದ್ರ ಪಕ್ಕದಲ್ಲೇ ನಮ್ ಶೋರೂಮ್ ಇರೋದು ಸರ್. Okay, sir. ಈ ಕಡೆ ಶ್ರೀನಗರ ಕಡೆಯಿಂದ ಬಂದ್ರೆ ವೀರಭದ್ರನಗರ ರೋಡ್ ಅಲ್ಲಿ ಬಂದ್ರೆ ನೀವು ಅವಲಹಳ್ಳಿ BDA ಪಾರ್ಕ್ ಆದ್ಮೇಲೆ ನಿಮ್ಗೆ ಸಿಗುತ್ತೆ ನಮ್ ಶೋರೂಮ್. ಓಕೆ ಸರ್, ನೀವು ನನ್ನ ನಂಬರ್ಗೆ ಆಯ್ ಅಂತ ಕಳ್ಸಿದ್ರೆ ಸಾಕು ಸರ್, ಲೊಕೇಶನ್ ಬಂದ್ಬಿಡುತ್ತೆ ನಿಮ್ಗೆ ಆಟೋಮೆಟಿಕ್. ಸೊ ನೋಡ್ತಾ ಇರ್ಬೋದು, ಗಾಡಿಗಳು ಮಾತ್ರ ಸಕ್ಕದಾಗಿದೆ. ಆಲ್ಮೋಸ್ಟ್ 99% ಸಿಂಗಲ್ ಓನರ್ ಗಾಡಿಗಳೇ ಸಿಗುತ್ತೆ ನಿಮ್ಗೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ. 100% ಲೋನ್ ಕೂಡ ಆಗುತ್ತೆ. ಥ್ರೂಔಟ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ. ಗಾಡಿಗಳೆಲ್ಲ ಈ ತರ ಇದೆ. ಜಸ್ಟ್ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ.